ಚಿರಾಪುಂಜಿಯನ್ನೇ ಹಿಂದಿಕ್ಕಿದೆ ಕೃಷ್ಣನಗರಿ ಉಡುಪಿಯಲ್ಲಿ ಬಿದ್ದಂತಹ ಮಳೆ ಇಂಡಿಯಾದಲ್ಲೇ ರೆಕಾರ್ಡ್ ಅನ್ನ ಮಾಡಿದೆ. ಕರಾವಳಿಯಲ್ಲಿ ಭಾರತದ ಅತಿ ದೊಡ್ಡ ಮಳೆ ಆಗಿದೆ. ಒಂದು 1140 ಮಿಲಿಮೀಟರ್ ಮಳೆ 6 ತಿಂಗಳಲ್ಲಿ ಒಟ್ಟು 2101 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಜೂನ್ನಲ್ಲಿ 1140 ದಾಖಲಾಗಿದ್ರೆ 6 ತಿಂಗಳಲ್ಲಿ ಒಟ್ಟು 2101 ಮಿಲಿಮೀಟರ್ ಮಳೆ ಆಗಿದೆ. ಉಡುಪಿ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಗೆ 2ನೇ ಸ್ಥಾನ ಸಿಗ್ತಾ ಇರೋದು. ಕೇರಳದ ಕಣ್ಣೂರು ಜಿಲ್ಲೆಗೆ 3ನೇ ಸ್ಥಾನ ಇದ್ರೆ ಚಿರಾಪುಂಜಿಯನ್ನ ಹಿಂದಿಕ್ಕಿದೆ ಕೃಷ್ಣನಗರ. ಉಡುಪಿ ಈ ಚಿರಾಪುಂಜಿಗಿಂತಲೂ ಹೆಚ್ಚು ಮಳೆ ಉಡುಪಿಯಲ್ಲಿ ಆಗಿರುವುದು. ಉಡುಪಿಯಲ್ಲಿ ಬಿದ್ದಂತಹ ಮಳೆ ಇಂಡಿಯಾದಲ್ಲೇ ಭಾರಿ ರೆಕಾರ್ಡ್ ಅನ್ನ ಮಾಡಿದೆ. ಕರಾವಳಿಯಲ್ಲಿ ಭಾರತದ ಅತಿ ದೊಡ್ಡ ಮಳೆ ಸುರಿದಿದೆ. ಜೂನ್ನಲ್ಲಿ 1140 ಮಿಲಿಮೀಟರ್ ಮಳೆ ದಾಖಲಾಗಿದೆ. 6 ತಿಂಗಳಲ್ಲಿ ಒಟ್ಟು 2101 ಮಿಲಿಮೀಟರ್ ಮಳೆ ದಾಖಲಾಗಿರೋದು. ಉಡುಪಿ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಗೆ 2ನೇ ಸ್ಥಾನ ಬಂದಿದೆ. ಕೇರಳದ ಕಣ್ಣೂರು ಜಿಲ್ಲೆಗೆ 3ನೇ ಸ್ಥಾನ ಒದಗಿದೆ. ಕರಾವಳಿ ಜಿಲ್ಲೆ ಉಡುಪಿ ಈ ಬಾರಿಯ ಮುಂಗಾರು ಮಳೆಯಲ್ಲಿ ದೇಶದಲ್ಲೇ ದಾಖಲೆಯನ್ನು ಸೃಷ್ಟಿಸಿದೆ. ಈ ಹಿಂದಿನ ಎಲ್ಲ ದಾಖಲೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿತ್ತು. ಅದು ಕೂಡ ಮೇಘಾಲಯ ಮತ್ತು ಆಗುಂಬೆಯ ವಿಪರೀತ ಮಳೆಯ ನಡುವೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಭಾರೀ ಮಳೆ ಬಿದ್ದ ಒಂದು ರೆಕಾರ್ಡ್ ಆಗಿರುವಂಥದ್ದು. ಜೂನ್ 1 ತಿಂಗಳಲ್ಲೇ 1200 ಮಿಲಿಮೀಟರ್ನವರೆಗೆ ಭಾರೀ ಮಳೆ ಬಿದ್ದು ರೆಕಾರ್ಡ್ ಆಗಿರುವಂಥದ್ದು. ನಾವು ನೋಡ್ಬೋದು ಯಾವ ಪರಿಮಾಣದಲ್ಲಿ ಮಳೆ ಆಗ್ತಾ ಇದೆ ಅನ್ನುವಂಥದ್ದು. ಇದು ಉಡುಪಿ ಜಿಲ್ಲೆಯ ಈ ಬಾರಿಯ ಮಳೆ. ಹವಾಮಾನ ಇಲಾಖೆಗೆ ಬಹಳಷ್ಟು ಈ ಬಗ್ಗೆ ಒಂದು ಅಚ್ಚರಿಯ ಬೆಳವಣಿಗೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ನಾವು ನೋಡ್ಬೋದು ದಾಖಲೆಗಳು ನಮ್ಮ ಕೈಯಲ್ಲಿದೆ. ಉಡುಪಿ ಜಿಲ್ಲೆ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆ 2ನೇ ಸ್ಥಾನ, ಕೇರಳದ ಕಣ್ಣೂರು 3ನೇ ಸ್ಥಾನ ಮತ್ತು ಮೇಘಾಲಯದ ಸೌತ್ ವೆಸ್ಟ್ ಕಾಶಿ ಏನಿದೆ ಇದು 4ನೇ ಸ್ಥಾನದಲ್ಲಿರುವಂಥದ್ದು. ಕೇವಲ 27 ದಿನದಲ್ಲಿ ಈ ಒಂದು ದಾಖಲೆ ಆಗಿರುವಂಥದ್ದು. ಅಂದರೆ 1046 ಮಿಲಿಮೀಟರ್ನಷ್ಟು ಮಳೆ ಉಡುಪಿ ಜಿಲ್ಲೆಯಲ್ಲಿ ಕರಾವಳಿಯಲ್ಲಿ ಬಿದ್ದಿರುವಂಥದ್ದು. ಇದು ಕರ್ನಾಟಕದ ದಾಖಲೆಯೂ ಹೌದು, ದೇಶದ ದಾಖಲೆ ಕೂಡ ಹೌದು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಈ ಬಾರಿ ಮಳೆ ದಾಖಲಾಗಿತ್ತು. ಮೇ ತಿಂಗಳಲ್ಲಿ ಅಂದರೆ 10 ದಿವಸ ಮೊದಲೇ ಮಳೆ ಬಿದ್ದಿರುವಂಥದ್ದು. ಅದು ಕೂಡ ಒಂದು ಮಟ್ಟದ ದಾಖಲೆ ಅನ್ನುವಂಥದ್ದು. ಅದರ ಜೊತೆಗೆ ಜೂನ್ ತಿಂಗಳಲ್ಲಿ ಬರೋಬ್ಬರಿ ಮಳೆ ಅಂದರೆ 1200 ಮಿಲಿಮೀಟರ್ನವರೆಗೂ ಕೂಡ ಮಳೆ ದಾಖಲಾಗಿರೋದ್ರಿಂದ ಇದು ದೇಶದಲ್ಲೇ ಒಂದು ದಾಖಲೆಯ ಬೆಳವಣಿಗೆ ಅನ್ನುವಂಥದ್ದು. ಪ್ರಮುಖವಾಗಿ ಈ ಥರದ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು ಕೂಡ ಜಿಲ್ಲೆಯಲ್ಲಿ ಆಗಿರುವಂಥದ್ದು. ಅಂದರೆ 1 ವಾರಗಳ ಕಾಲ ರೆಡ್ ಅಲರ್ಟ್ ಜಿಲ್ಲೆಯಲ್ಲಿ ದಾಖಲಾಗಿತ್ತು. ಇದರಿಂದಾಗಿ ಶಾಲಾ ಕಾಲೇಜುಗಳಿಗೆ ಸಮಸ್ಯೆ ಆಗಿತ್ತು. ತಗ್ಗು ಪ್ರದೇಶಗಳಲ್ಲಿ ನೆರೆ ಆವರಿಸಿಕೊಂಡಿತ್ತು. ಅದರ ಜೊತೆಗೆ ನಿಗದಿತ ಪ್ರಮಾಣಕ್ಕಿಂತ ಮೊದಲೇ ಮಳೆ ಬಿದ್ದಿರುವ ಕಾರಣ ಬೇಕಾದಷ್ಟು ಬೇಸಾಯ ಚಟುವಟಿಕೆಗಳು ಕೂಡ ಜಿಲ್ಲೆಯಲ್ಲಿ ನಡೆದಿರಲಿಲ್ಲ ಅನ್ನುವಂಥದ್ದು. ಯಾಕಂದರೆ ಯಾವಾಗಲೂ ಕೂಡ ಜೂನ್ ತಿಂಗಳಲ್ಲಿ ಉಳುಮೆ ಕಾರ್ಯ, ಬಿತ್ತನೆ ಮತ್ತು ಒಂದು ಈ ಚಟುವಟಿಕೆಗಳು ನಡೀತಾ ಇತ್ತು. ಆದರೆ ಈ ಬಾರಿ 15 ದಿವಸ ಮೊದಲೇ ಮಳೆ ಬಿದ್ದಿರುವಂಥ ಸಂದರ್ಭದಲ್ಲಿ ಯಾವುದೇ ಚಟುವಟಿಕೆಗಳು ನಡೆದಿರಲಿಲ್ಲ ಅನ್ನುವಂಥದ್ದು. ಈಗಲೂ ಕೂಡ ನೋಡ್ಬೋದು ದೃಶ್ಯಗಳಲ್ಲಿ ವಿಪರೀತವಾದ ರೈನ್ಫಾಲ್ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥದ್ದು. ಹವಾಮಾನ ಇಲಾಖೆ 2 ವರ್ಷಗಳ ಹಿಂದೆಯೇ ಒಂದು ಮಾಹಿತಿಯನ್ನು ನೀಡಿತ್ತು. ಈ ಬಾರಿ 2025ರಲ್ಲಿ ಒಂದು ದಾಖಲೆಯ ಮಳೆ ಬೀಳ್ತದೆ ಅನ್ನುವಂಥದ್ದು. ಅದು ಕೂಡ ಕೋಸ್ಟಲ್ಗೆ ಹೋಲಿಸಿದರೆ 4000 ಮಿಲಿಮೀಟರ್ನಷ್ಟು ಯಾವಾಗಲೂ ಕೂಡ ಮಳೆ ದಾಖಲಾಗ್ತದೆ. ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಮುಂಗಾರು ಮಳೆಯ ಆರಂಭದಲ್ಲೇ 1200 ಮಿಲಿಮೀಟರ್ ಮಳೆ ದಾಖಲಾಗಿರೋದ್ರಿಂದ ಈ ಬಾರಿ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಬ್ರೇಕ್ ಮಾಡಿ ಅತಿ ಹೆಚ್ಚು ಮಳೆ ಏನಾದರೂ ದಾಖಲಾಗ್ತದ ಅನ್ನುವಂತಹ ಸೂಚನೆ ಕೂಡ ನಮಗೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.